ಕ್ಷೇತ್ರದಲ್ಲಿ ಚುನಾವಣೆ ನಡೆದು ಸುಮಾರು 20,000ಕ್ಕೂ ಹೆಚ್ಚಾಗಿ ಓಟ್ಗಳು ಇವರೆಲ್ಲ ಕ್ಷೇತ್ರದಲ್ಲಿ ಆಗಿದೆ. ಅದರೊಳಗೆ ನಮ್ಮ ದಿಲೀಪ್ ಅವರು ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ, ಪ್ರಮೋದ್ ಅವರು ದಾಸನಪುರಕ್ಕಾಗಿದ್ದಾರೆ, ಅರ್ಜುನ್ ಅವರು ಯಲಹಂಕಕ್ಕಾಗಿದ್ದಾರೆ, ವಿನೋದ್ ಅವರು ಗ್ರಾಮಾಂತರಕ್ಕಾಗಿದ್ದಾರೆ, ಮಧು ಅವರು ಹೆಸರುಘಟ್ಟ ಹುಬ್ಳಿಗಾಗಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಬೇಕು. ಅದಕ್ಕೆ ಬಂದಿದ್ದರು. ಇಲ್ಲಿ ಮುಂದಿನ ದಿವಸದಲ್ಲಿ ಹೆಂಗೆ ಪಕ್ಷ ಸಂಘಟನೆ ಮಾಡಬೇಕು, ಯುವ ಶಕ್ತಿನೇ ಇವತ್ತು ಪ್ರಮುಖವಾಗಿ ನಮ್ಮ ಪಕ್ಷದ ಶಕ್ತಿ. ಅದಕ್ಕೆ ಇವ್ರನ್ನೆಲ್ಲ ಇವ್ರಿಗೊಂದು ಪಡೆ ಸ್ಟ್ರಾಂಗಾಗಿ ಕಟ್ಟಿ ಇವ್ರನ್ನೆಲ್ಲ ಒಂದು ಪಕ್ಷ ಕಟ್ಟಂಥ ಕೆಲಸ ಮಾಡಬೇಕಂತ ನಮ್ಮ KPC ಅಧ್ಯಕ್ಷರು DK ಶಿವಕುಮಾರ್ ಅವರು, ಸಿದ್ದರಾಮಣ್ಣವರು ರಾಜ್ಯದಲ್ಲಿ ಹಿಂಗೆ ಪಕ್ಷ ಕಟ್ತಾ ಇದ್ದಾರೆ. ಅದೇ ಮೂಲೆಗೂ ಬೂತ್ ಮಟ್ಟದಲ್ಲಿ ನಮ್ಮ ಪಕ್ಷನ ಬಲಪಡಿಸ್ಬೇಕಂತ ಹೇಳ್ತಾ ನಾವು ಇಲ್ಲೆಲ್ಲ ಹಿಂಗೆ ಮುಂದಿನ ದಿವಸದಲ್ಲಿ ಸಂಘಟನೆ ಮಾಡಬೇಕಂತ ತೀರ್ಮಾನ ತೊಗೊತಾ ಇದ್ದೀರಿ. ಇವೆಲ್ಲ ಶಕ್ತಿ ತುಂಬಂಥ ಕೆಲಸ ಮಾಡೋಕ್ಕೆ ಯಾವ ಒಂದು ಮಾರ್ಗದರ್ಶನ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ದೀನಿ. ಮುಂದಿನ ದಿವಸದಲ್ಲಿ ಪಕ್ಷನ ಬಲಪಡಿಸ್ತಾರೆ. ಈ ಕ್ಷೇತ್ರದಲ್ಲಿ ಮುಂಬರ ಕಾರ್ಪೊರೇಷನ್ ಮತ್ತು ಪಂಚಾಯತ್ ಎಲೆಕ್ಷನಲ್ಲಿ ಒಳ್ಳೆಯ ಫಲಿತಾಂಶ ಬರ್ತದೆ ಅಂತ. ಸರ್, ಕೇಶವರಾಜಣ್ಣ ಅಂದರೆ ಯೂತ್ ಐಕಾನ್ ಅಂದರೆ ಯೂತ್ಸ್ ಎಲ್ಲ ನಿಮಗೆ ತುಂಬ ಇವಾಗ ಇನ್ನೂ ಬಲ ಬಂದಂಗೆ ಆಯಿತು. ಸೊ ಈ ಒಂದು ಇದರಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಕ್ಷನ ಬಲವರ್ಧನೆ ಮಾಡ್ತೀರಾ? ಈಗ 20,000ಕ್ಕೆ ಹೆಚ್ಚು ಓಟ್ ಬಂದಿದೆ ಅಂದಮೇಲೆ ಇದನ್ನು 1,00,000 ಇನ್ನೂ ಮೇಲೆ ತೊಗೊಂಡೋಗ್ಬೇಕು. ನೋಡೋಣ ಮುಂದಿನ ದಿವಸದಲ್ಲಿ ಎಲ್ಲ ಅವ್ರು ಫ್ರೀ ಹ್ಯಾಂಡ್ ಕೊಟ್ಟಿದ್ರಿ, ಯಾರು ಹೆಂಗೆ ಬೇಕೋ ಮಾಡ್ಬೋದು ಅಂತ. ಎಲೆಕ್ಷನ್ನು ಎಲ್ಲ ಕರೆಕ್ಟಾಗಿ ನಡೆದು ಸ್ವಲ್ಪ ಸಮಯ ತೊಗೊಂಡು ಒಂದು 4-5 ತಿಂಗಳಾಗಿರ್ಬೇಕಲ್ಲ ರಿಸಲ್ಟ್ ತೊಗೊಳಕ್ಕೆ. 4-5 ತಿಂಗಳಾದಮೇಲೆ ಎಲ್ಲ ಪರಿಶೀಲನೆ ಮಾಡಿ ರಿಸಲ್ಟ್ ಬಂದಿದೆ. ಹಾಗಾಗಿ ಎಲ್ಲ ಮುಂದಿನ ದಿವಸದಲ್ಲಿ ಪಕ್ಷ ಕಟ್ಟಂಥ ಕೆಲಸ ಮಾಡ್ತಾರಲ್ಲ ಯುವಕರು. ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಸಮಿತಿ ಚುನಾವಣೆ ಸುಮಾರು 1.5 ತಿಂಗಳ ಕಾಲ ನಡೀತು. ಅದರಲ್ಲಿ 20,000ಕ್ಕಿಂತ ಅತಿ ಹೆಚ್ಚು ನೋಂದಣಿ ಯೂತ್ ನೋಂದಣಿ ಆಗಿತ್ತು. ಅದರಲ್ಲಿ 9,800 ಓಟು ಅಕ್ಸೆಪ್ಟ್ ಆಗಿತ್ತು. ಅದರಲ್ಲಿ 8,334 ಓಟು ನನಗೆ ಬಂದು ಅಧ್ಯಕ್ಷನಾಗಿದ್ದೇನೆ. ಅದೇ ರೀತಿ ನಮ್ಮ ಯಲಹಂಕ ಬ್ಲಾಕ್ ಅರ್ಜುನ್ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿ ಹೆಸರುಘಟ್ಟ ಬ್ಲಾಕಿಂದ ಪ್ರಮೋದ್ ಅವರು ಕೂಡ ವಿನೋದ್ ಅವರು ಸೆಲೆಕ್ಟ್ ಆಗಿದ್ದಾರೆ. ದಾಸನಪುರ ಬ್ಲಾಕಿಂದ ಇನಾಮಿನೇಷನ್ನು ಪ್ರಮೋದ್ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಯಲಹಂಕ ಗ್ರಾಮಾಂತರದಿಂದ ನಮ್ಮ ಮುದವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಪಾರ್ಟಿ ಯಾವುದೇ ಕೆಲಸ ಕೊಟ್ಟರು ಕೂಡ ಇವ್ರ ಹಿಂದೆ ನಿಂತ್ಕೊಂಡು ಕೆಲಸ ಮಾಡ್ತೇವೆ. ಕ್ಷೇತ್ರವನ್ನು ನೆಕ್ಸ್ಟ್ ಮುಂದೆ ಬರುವಂಥ ದಿನಗಳಲ್ಲಿ ಈ ಯಲಹಂಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟವನ್ನು ಆರಿಸ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು